ಮಂಗಳವೆಡಗಿಸಲು ಈ ಕಲ್ಯಾಣ ವಿಶಾಲವಾದದ್ದು, ಭವ್ಯ ಅರಮನೆ, ದೊಡ್ಡ ದೊಡ್ಡ ರಸ್ತೆಗಳು. ಎಷ್ಟಾದರೂ ಅದು ಸಾಮಂತ ಪ್ರದೇಶ, ಇದು ಚಕ್ರವರ್ತಿಯ ರಾಜಧಾನಿ. ಮಂಗಳವೇಳೆಯಲ್ಲಿ ಇದ್ದಿದ್ದರೆ ಬಸವಣ್ಣನವರಿಗೆ ಇಂಥ ಅವಕಾಶ ದೊರಕುತ್ತಿತ್ತೆ. ಕಾಯಕ ಜೀವಿಗೆ ಸಾಮಂತ ಪ್ರದೇಶವಾದರೇನು, ರಾಜಧಾನಿಯಾದರೇನು? ವೃತ್ತಿ ಬದಲಾದರೆ ವ್ಯಕ್ತಿ ಬದಲಾದರೆ. ಚಕ್ರವರ್ತಿ ವಿಚಾರಣೆ ಬಸವಣ್ಣನವರನ್ನು ಪ್ರಧಾನಿಯಾಗಲು ಆಹ್ವಾನಿಸಿದರೆ ಅಧಿಕಾರದ ಆಸೆ ಸಲ್ಲದು. ಮನುಷ್ಯನಿಗೆ ಸಿಂಹಾಸನ ಬೇಕು, ಬೆಳಕಿಗೆ ಸಿಂಹಾಸನ ಬೇಕೇ? ಬೆಳಕು ಜಗತ್ತಿಗೆ ಬೆಳಕು, ಬೆಳಕಿಗೆ ಜಗತ್ತೇ ಸಿಂಹಾಸನ. ತಮ್ಮ ತಂಗಿಯನ್ನೇ ಮದುವೆಯಾದವರು ಎಂದು ಪ್ರಭುಗಳು ಒತ್ತಾಯಿಸಿದರೆ ಅಧಿಕಾರದಿಂದ ಸಮುದಾಯದ ಹಿತ ಸಾಧ್ಯವಾಗುವುದಾದರೆ ಯಾವ ಸ್ಥಾನವನ್ನಾದರೂ ಒಪ್ಪಬಹುದು. ಸ್ವಾರ್ಥಕ್ಕಾಗಿ ಅಲ್ಲ, ಸ್ವಾರ್ಥವೋ ಪರಾರ್ಥವೋ. ಪ್ರಭುಗಳ ಮೈಯೆಲ್ಲ ಬಂಗಾರ, ಕಿವಿ ಮಾತ್ರ ಹಿತ್ತಾಳೆ. ದೊಡ್ಡವರ ವಿಚಾರದಲ್ಲಿ ಹಗುರವಾಗಿ ಮಾತಾಡಬಾರದು. ಬನ್ನಿ ಬನ್ನಿ, ಎಲ್ಲರೂ ಕೇಳಿಸಿಕೊಂಡರೆ ಕಷ್ಟವಾಗುತ್ತದೆ. ಒಂದು ರಕ್ತಗಳಿಂದ ಸಂಪದ್ಭರಿತವಾಗಿದ್ದ ಕಲ್ಯಾಣದಲ್ಲಿ ಬರಗಾಲ ಕಾಣಿಸಿಕೊಂಡಿದೆ. ರಾಜ್ಯದ ಬೊಕ್ಕಸವು ಖಾಲಿಯಾಗಿದೆ. ಭಂಡಾರದ ಹಣ ದುರುಪಯೋಗವಾಗುತ್ತಿದೆ ಎಂದು ವರದಿ ಬಂದಿದೆ. ಹೌದು ಪ್ರಭು, ಮುಖ್ಯವಾಗಿ ನಮ್ಮ ಬಲಗೈಯಂತಿದ್ದ ಬಲದೇವರಸರ ಅಕಾಲ ಮರಣದಿಂದಾಗಿ ಮಹಾಮಂತ್ರಿಗಳ ಸ್ಥಾನ ತೆರವಾಗಿದೆ. ಒಂದೆಡೆ ಬರಗಾಲ, ಮತ್ತೊಂದೆಡೆ ಭಂಡಾರದ ಹಣ ದುರುಪಯೋಗ, ಮತ್ತೊಂದೆಡೆ ಮಹಾಮಂತ್ರಿಗಳಿಲ್ಲದೆ ಕಲ್ಯಾಣದ ಆಡಳಿತ ಶಿಥಿಲವಾಗಿರುವುದು. ಇದನ್ನೆಲ್ಲ ಸರಿಪಡಿಸುವುದಕ್ಕೆ ಮಂಚಣ್ಣನವರಿಂದ ಗಮನ ಸೆಳೆದೆ ಪ್ರಭು. ಇದಕ್ಕೆಲ್ಲ ನಾನು ಕೇಳಿದ್ದು ಮಂಚಣ್ಣನವರನ್ನ. ಪ್ರಭು, ಚಾಲುಕ್ಯರ ಕಾಲದ ಅಧಿಕಾರಿಗಳು ಹೆಗ್ಗಣಗಳಾಗಿದ್ದಾರೆ. ಅಂತವರನ್ನು ಮೊದಲು ಅಧಿಕಾರದಿಂದ ಕಿತ್ತು ಹಾಕಬೇಕು. ನಿಮಗೆ ದೂರದೃಷ್ಟಿ ಸಾಲದು. ವೈರಿಗಳನ್ನ ಕಣ್ಣೆದುರಿಗಿಟ್ಟುಕೊಂಡೇ ಸೆರೆಹಿಡಿಯಬೇಕು. ಪ್ರಭು, ಹಣದ ದುರುಪಯೋಗಕ್ಕೆ ಕಾರಣ ಭಂಡಾರದ ಅಧಿಕಾರಿ ಬಸವಣ್ಣನವರು ಎನ್ನುವ ಆಪಾದನೆಗಳಿವೆ. ಕ್ಷಮಿಸಿ ಪ್ರಭು, ತಮಗೆ ಬಸವಣ್ಣನವರ ಮೇಲೆ ವಿಶ್ವಾಸ. ಆದರೂ ತಮ್ಮ ನಿಷ್ಠಾವಂತ ಸೇವಕನಾಗಿ ಸತ್ಯವನ್ನು ತಮ್ಮ ಗಮನಕ್ಕೆ ತರಬೇಕಾದದ್ದು ನನ್ನ ಕರ್ತವ್ಯ. ಹೌದು ಪ್ರಭು, ಬಸವಣ್ಣನವರು ಭಕ್ತಿ ನೆಪದಲ್ಲಿ ಶರಣರ ಸೈನ್ಯ ಕಟ್ಟುತ್ತಿದ್ದಾರೆ. ಮಹಾಮನೆಯಲ್ಲಿ ಪ್ರತಿದಿನ 3 ಹೊತ್ತು ದಾಸೋಹ ನಡೆಯುತ್ತಿದೆ. ಇದಕ್ಕೆಲ್ಲ ಖರ್ಚಾಗುತ್ತಿರುವುದು ಭಂಡಾರ ದಾನ ಎನ್ನುವ ಆಪಾದನೆಗಳಿವೆ. ಪ್ರಭು, ಬಸವಣ್ಣನವರ ಮಹಾಮನೆಯಲ್ಲಿ 18 ಜಾತಿಯವರೆಲ್ಲ ಸೇರಿ ಸಹಭೋಜನ ಮಾಡುವರು. ಬಿಟ್ಟಿ ಭೋಜನ ಸಿಗುವುದೆಂದು ಹೀನ ಕುಲಜರೆಲ್ಲ ಓಡೋಡಿ ಬರುವರು. ಪಂಡಿತರು ಹೇಳುವ ಮಾತಿನಲ್ಲಿ ಸತ್ಯವಿದೆ ಪ್ರಭು. ಹೋಮ ಹವನಗಳಲ್ಲಿ ಬಳಕೆಯಾಗಬೇಕಿದ್ದ ಸಂಪತ್ತು ಹೀನ ಕುಲಜರ ಪಾಲಾದರೆ ಬರಗಾಲ ಬರದೆ ಇನ್ನೇನಾದೀತು? ತಾವು ಹೀಗೆ ಬಸವಣ್ಣನವರ ಕಾರ್ಯಕ್ಕೆ ಹೂ ಮಾಡಿಕೊಟ್ಟರೆ ರಾಜ್ಯಕ್ಕೆ ರಾಜ್ಯವೇ ದಿವಾಳಿಯಾಗುವುದು. ನುಡಿನಡೆ ಮುತ್ತಿನ ಹಾರದಂತಿರಬೇಕು, ನುಡಿನಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿನಡೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿನಡೆ ಕೂಡಲ ಸಂಗಮ ದೇವನೆಂದು ಒಳಗೆ ಕುಟಿಲ ಹೊರಗೆ ಪ್ರಭು, ಸತ್ಯವನ್ನು ತಿಳಿಯದೆ ಮಾತನಾಡುವುದು ವಿಹಿತವಲ್ಲ. ಭಂಡಾರದ ದುರುಪಯೋಗದ ಬಗ್ಗೆ ತಮಗೆ ಈಗಾಗಲೇ ವರದಿ ಕೊಟ್ಟಿದ್ದೇವೆ. ಅದನ್ನು ನಾವು ಪರಿಶೀಲಿಸುತ್ತೇವೆ. ಶರಣರದು ಸೈನ್ಯ ಕೂಟವಲ್ಲ. ಅವರೆಂದು ಸೋಮಾರಿಗಳಂತೆ ಕಾಯಕ ಮಾಡದೆ ಪ್ರಸಾದ ಸ್ವೀಕರಿಸುವವರೂ ಅಲ್ಲ. ಕಾಯಕವೇ ಕೈಲಾಸವೆಂದು ನಂಬಿ ಸೇವಾ ಧರ್ಮದ ಪರಿಪಾಲಕರಾಗಿ ತಮ್ಮ ಆದಾಯದ ಸ್ವಲ್ಪ ಪ್ರಮಾಣವನ್ನ ಮಹಾಮನೆ ಮತ್ತು ಅನುಭವ ಮಂಟಪಕ್ಕೆ ಆದಾಯ ರೂಪದಲ್ಲಿ ನೀಡಿದ್ದಾರೆ. ಅವರು ಹೀನ ಕುಲಜರಲ್ಲ.
ಜಾತಿ ಕುಲ ಹೀನತನವನ್ನು ಕಿತ್ತೆಸೆದ ಶರಣರು. ಅದನ್ನು ನಾವು ಕೂಲಂಕುಷವಾಗಿ ಆಮೇಲೆ ವಿಚಾರಿಸುವೆ. ಈಗ ನೇರವಾದ ವಿಷಯಕ್ಕೆ ಬರಬೇಕು. ಪ್ರಭುಗಳೇನು ಗಂಭೀರವಾದ ವಿಷಯ ಹೇಳುವಂತಿದೆ. ಹೌದು, ಬಲದೇವರಸರ ಸ್ಥಾನದಲ್ಲಿ ಯಾರನ್ನ ಪ್ರಧಾನಿಯನ್ನಾಗಿ ಮಾಡಬೇಕೆಂಬ ಚಿಂತೆಗೊಳಗಾಗಿದ್ದೇನೆ. ಅದರಲ್ಲಿ ಚಿಂತಿಸುವ ವಿಷಯವೇನಿದೆ ಪ್ರಭು? ನಮ್ಮಲ್ಲೇ ಅನೇಕ ಹಿರಿಯರಿರುವಾಗ ಅದು ಅಷ್ಟು ಸುಲಭವಲ್ಲ. ಅಷ್ಟು ಸುಲಭವಲ್ಲ ಎಂದು ಎಲ್ಲರನ್ನೂ ಅನುಮಾನಿಸುತ್ತಾ ಹೋದರೆ ಹೇಗೆ ಪ್ರಭು? ನಂಬಿಕೆ ಬಹಳ ಮುಖ್ಯ. ಹೌದು, ನಂಬಿಕೆ ಬಹಳ ಮುಖ್ಯ. ಆ ನಂಬಿಕೆಯ ಬಲದಿಂದಲೇ ಬಸವಣ್ಣನವರು ಕಲ್ಯಾಣದ ಪ್ರಧಾನಿಯಾದರೆ ಸೂಕ್ತ ಎಂದು ತೀರ್ಮಾನಿಸಿದ್ದೇನೆ. ಪ್ರಭು, ತಮ್ಮ ಔದಾರ್ಯಕ್ಕೆ ಋಣಿಯಾಗಿದ್ದೆ ಪ್ರಭು. ಪ್ರಧಾನಿಯಾಗಲು ನಾನು ಕಲ್ಯಾಣಕ್ಕೆ ಬರಲಿಲ್ಲ. ನನ್ನ ಕನಸುಗಳೇ ಬೇರೆ, ಕಾರ್ಯಕ್ಷೇತ್ರವೇ ಬೇರೆ. ನನ್ನನ್ನು ತಮ್ಮ ರಾಜಕೀಯ ಜಂಜಾಟದಲ್ಲಿ ಸಿಲುಕಿಸಬೇಡಿ ಪ್ರಭು. ಪ್ರಭು, ಬಸವಣ್ಣನವರು ಹೇಳುವುದರಲ್ಲೂ ಅರ್ಥವಿದೆ. ಅವರು ಹೇಳಿದಂತೆ ಮೇಧಾವಿಗಳು, ಅನುಭವಿಗಳು, ಹಿರಿಯರು, ತಮಗೆ ಬೇಕಾದವರು ಈ ಆಸ್ಥಾನದಲ್ಲೇ ಇದ್ದಾರೆ. ಅಂತವರು ಮಂತ್ರಿಗಳು ಬಂದಿದ್ರೆ ಇಂಥ ವಿಷಯದಲ್ಲಿ ಪ್ರಭುಗಳಿಗೆ ಸಲಹೆ ಕೊಡುವುದು ಸೂಕ್ತವಲ್ಲ. ಪ್ರಭುಗಳಿಗೆ ಯಾರನ್ನು ಆಯ್ಕೆ ಮಾಡಬೇಕೆನ್ನುವುದು ಚೆನ್ನಾಗಿ ಗೊತ್ತು. ಪ್ರಭುಗಳು ವಯಸ್ಸು, ಅನುಭವ, ಬುದ್ಧಿವಂತಿಕೆಗೆ ಮಾನ್ಯತೆ ನೀಡುವರು. ಮಂಚಣ್ಣನವರು ಹೇಳುವುದರಲ್ಲಿ ಅರ್ಥವಿದೆ ಪ್ರಭು. ನನಗೆ ಪ್ರಧಾನಿಯಾಗುವ ಆಸೆಯೂ ಇಲ್ಲ, ಅದರ ಅಗತ್ಯವೂ ಇಲ್ಲ. ನಿಮಗೆ ಅದರ ಅಗತ್ಯವಿಲ್ಲದಿರಬಹುದು, ಆದರೆ ಈ ರಾಜ್ಯಕ್ಕೆ ಮತ್ತು ನಮಗೆ ನಿಮ್ಮ ಅಗತ್ಯವಿದೆ. ವಯಸ್ಸು, ಅನುಭವದೊಂದಿಗೆ ಬುದ್ಧಿವಂತಿಕೆಯೂ ಬೇಕಲ್ಲವೇ? ಮಂಚಣ್ಣನವರೇ, ಪ್ರಭು, ಮಹಾಮಂತ್ರಿಗಳ ಪಟ್ಟಕ್ಕೆ ಸಿದ್ಧತೆಯಾಗಲಿ. ಈ ಕಲ್ಯಾಣದ ಪ್ರಧಾನಿಗಳು ಬಸವಣ್ಣನವರು. ನಾವಿಂದು ಬರುತ್ತೇವೆ. ಕೈಗೆ ಬಂತು, ಬಾಯಿಗೆ ಬರಲಿಲ್ಲ. ನಾನೊಂದ ನೆನೆದರೆ ತಾನೊಂದ ನೆನೆಯುವುದು. ಕಟ್ಟಿಕೊಂಡು ನೀವೇನು ಮಾಡಲು ಸಾಧ್ಯ? ಶರಣರಷ್ಟೇ ನಿನ್ನ ಶಕ್ತಿ ಎಂದು ತಿಳಿಯಬೇಡ. ರಾಜರ ಮಾತನ್ನು ಉಲ್ಲಂಘಿಸಬೇಡ. ಈ ಪ್ರಧಾನಿ ಪಟ್ಟ ನಿನಗೆ ಬಹುದೊಡ್ಡ ಶಕ್ತಿಯಾಗಬಹುದು. ಈ ಶಕ್ತಿಯ ಮೂಲಕ ನಿನ್ನ ಕನಸುಗಳೆಲ್ಲವೂ ನನಸಾಗಬಹುದು. ಶರಣ ಶಕ್ತಿಯ ಮುಂದೆ ಯಾವ ಶಕ್ತಿಗಳೂ ನಿಲ್ಲಲಾರವು. ನೀನು ಜನರ ನಡುವೆ ಹೋಗು, ಅವರೊಟ್ಟಿಗೆ ನಿಲ್ಲು, ಅವರ ವಿಶ್ವಾಸ ಗಳಿಸು. ರಾಜರ ವಿಶ್ವಾಸ ಗಳಿಸುವುದು ಮುಖ್ಯ ಅಲ್ಲ, ರಾಜರನ್ನು ಕ್ಷಣಚಿತ್ತ. ಬೇಕಾದಾಗ ಬಳಸಿಕೊಂಡು ಬೇಡವಾದಾಗ ಅಷ್ಟೇ ನಿರ್ದಾಕ್ಷಿಣ್ಯದಿಂದ ಹೊರಹಾಕುವರು. ರಾಜರು ನೀಡುವ ಶಕ್ತಿಯೇ ನಿನ್ನ ರಾಜರು ನೀಡುವ ಅಧಿಕಾರವೇ ನಿನ್ನ ಶಕ್ತಿ ಎಂದು ನಂಬಬೇಡ. ನಾನೊಂದರೆನೆದಡೆ ತಾನೊಂದರೆನೆಯುವುದು. ನಾ ಇತ್ತನೆನೆದಡೆ ತಾ ಅತ್ತನೆನೆಯುವುದು. ಸಂಸಾರ ಸಾಗರದ ತಿರೆಕೊಂಡು ಮುಖದ ಮೇಲೆ ಅದು ಉತ್ತರಿತು. ಸಂಸಾರ ಸಾಗರ ಹೊರಡುತ್ತವೆ ಬೇಡ, ಸಂಸಾರ ಸಾಗರ ಹೊರಡುತ್ತವೆ ಬೇಡ. ಸಂಸಾರ ಸಾಗರ ಶಿರದುದ್ದವಾದ ಬಳಿಕ ಏನ ಹೇಳುವಿನಯ್ಯ? ಅಯ್ಯ ಅಯ್ಯ ಎನ್ನ ಉಯ್ಯಲ ಕೇಳಯ್ಯ. ಕೂಡಲ ಸಂಗಮ ದೇವ ನಾನೇವ ದೇವನಯ್ಯ. ಕೂಡಲ ಸಂಗಮ ದೇವ ನಾನೇವ ದೇವನಯ್ಯ. ಸ್ವಾಮಿ, ಯಾವುದೋ ಗಾಢ ಚಿಂತೆಯಲ್ಲಿರುವಂತಿದೆ. ಇಲ್ಲ, ಒಂದು ಸಂಸಾರ ನೆಗೆಸುವುದೇ ಮುಷ್ಕರ. ನಾನು 2 ಸಂಸಾರ ಕಟ್ಟಿಕೊಂಡು ಇವರನ್ನು ಸಾಕುವುದು ಹೇಗೆ ಎಂದು ಚಿಂತಿಸುತ್ತಿದ್ದೇನೆ. ನನ್ನನ್ನು ಸತಾಯಿಸದೆ ಕಡೆ ನಿಮಗೆ ಹೊರಗೆ ಹೋಗುವುದಿಲ್ಲ ಅಲ್ಲವೇ? ಇಲ್ಲಂತ ನಾವೇನು ಸದಸ್ಯ
ಅದನ್ನು ನಿಭಾಯಿಸುವುದು ಹೇಗೆ ಎಂದು ಅವರೇ ಕೊರಲುದ್ದ ಉರಲುದ್ದ ಶಿರಲುದ್ದ ಅಂತ ಏನೇನೋ ಕಡಗಡಿಸುತ್ತಿದ್ದಾರೆ. ಅಕ್ಕ, ನನ್ನ ಮನದ ತೊಳಲಾಟವನ್ನು ಹೇಗೆ ಹೊರಹಾಕಲು? ಒಂದೆಡೆ ಸಂಸಾರ, ಮತ್ತೊಂದೆಡೆ ಕೂಡಲ ಸಂಗನ ಆನಂದಿಯ ಮಹಾಮನೆ ಅನುಭವ ಮಂಟಪ. ಬೆರಣಿಯ ನಾಯಕಲ್ಲದೆ ಅಡ್ಡುಂಡರ ಇಲ್ಲವೆನಗೆ. ಏನ್ ಸ್ವಾಮಿ ನನ್ನ ಸಮಸ್ಯೆ? ಯಾಕೆ ಹೇಳ್ತಿದ್ದೀರಿ? ಏನು ಹೇಳಲಿ ಇಲ್ಲ. ಯಾವುದು ನನ್ನ ನಿಜದಾರಿಗೆ ಮುಳ್ಳಾಗಬಾರದು ಎಂದುಕೊಂಡಿದ್ದೆನು, ಅದೇ ಈಗ ಮುಳ್ಳಾಗಿ ನಿಂತಲಿದೆ. ಸಂಸಾರ ಪ್ರಯತ್ನಗಳು ಬೇಡ. ನಮ್ಮ ಧಾರ್ಮಿಕ ಸಾಮಾಜಿಕ ಸೇವೆ ಕಾರ್ಯಗಳಿಗೆ ಗುರುಲಿಂಗ ಜಂಗಮ ದಾಸೋಹಕ್ಕೆ ನಾನೆಂದೂ ಅಡ್ಡ ಬರುವುದಿಲ್ಲ. ನನ್ನ ಮಾತಿನ ಅರ್ಥ ಅದಲ್ಲ ಗಂಗ. ನೀವು ನನ್ನ ಸೇವಾ ಕಾರ್ಯಗಳಿಗೆ ಅಡ್ಡಿಯಾಗಿದ್ದರೆ ಇಷ್ಟೆಲ್ಲ ಮಾಡಲಾಗುತ್ತಿದ್ದೆ. ಮಹಾಮನೆಯಲ್ಲಿ ನಿತ್ಯ ದಾಸೋಹ ನಡೆಯುತ್ತಿದೆ. ಅನುಭವ ಮಂಟಪದ ಗೋಷ್ಠಿಗಳು ಅನೇಕರನ್ನು ಆಕರ್ಷಿಸುತ್ತಿದೆ. ಮತ್ತೆ ಸ್ವಾಮಿ ತಮ್ಮ ಸಮಸ್ಯೆ? ಅದು ಸರಿ. ಮೊನ್ನೆ ಗೋಷ್ಠಿಯಲ್ಲಿ ಪ್ರಭುದೇವರ ಆಡಿದ ಮಾತುಗಳನ್ನ ಕೇಳಿದ್ದೀರಲ್ಲವೇ? ಹಾ, ಕೇಳಿದ್ದೇವೆ. ಒಮ್ಮೆ ನೆನಪಿಸಿಕೊಳ್ಳಿ. ಲೋಕದವರನ್ನೊಂದು ಭೂತ ಹಿಡಿದರೆ ಆ ಭೂತದಿಚ್ಛೆಯಲ್ಲಿ ನುಡಿಯುತ್ತಿಬ್ಬರು. ಲಾಂಛನಧಾರಿ ವೇಷವ ಧರಿಸಿ ಆಸೆಯಿಂದ ದಾಸಿಯಾಗಲೇಕಯ್ಯ. ನಾಯಾಗಿ ಹೊಗಳುವ ಮಾನವರ ನೀನೆಂಬಗುವೇಶ್ವರ ಇದೇ ಅಲ್ಲವೇ? ಹೌದು, ಪ್ರಭುದೇವರು ನಮ್ಮ ಬೆಂಗಾವಲಾಗಿದ್ದು ಆತ್ಮಬಲ ತುಂಬುತ್ತಿರುವುದು. ಬಿಚ್ಚಳ ಮಹಾಪ್ರಭುಗಳು ಸಹ ನಮ್ಮ ಸೇವಾ ಕಾರ್ಯಗಳಿಗೆ ಸಹಕರಿಸುತ್ತಾರೆ. ಕಲ್ಯಾಣದ ಕೀರ್ತಿ ದಿನದಿಂದ ದಿನಕ್ಕೆ ಎಲ್ಲೆಡೆ ಹರಡಿ ಪ್ರಾಂತ ಪ್ರದೇಶದಿಂದ ಧರ್ಮಾಸಕ್ತರು ಅನುಭವ ಮಂಟಪಕ್ಕೆ ಪಾಲು ಸಮಪಾಲು ಎನ್ನುವ ತತ್ವದಲ್ಲಿ ವಿಶ್ವಾಸವಿರಿಸಿ ಮಠ ದೇವಾಲಯಗಳನ್ನು ಕೆಡಿಸಿ ಸುಧಾರಿಗಳಾಗುತ್ತಿರುವುದು. ಕಾಯಕವೇ ಕೈಲಾಸವೆಂದು ಆದರೂ ಹಲವು ವೇಷಧಾರಿಗಳು ಮತ್ತು ಮುದ್ರೆಧಾರಿಗಳಿಂದ ನಮ್ಮ ಮಂಟಪಕ್ಕೆ ಕಳಂಕ ಕಟ್ಟುತ್ತಿದೆ. ಅದನ್ನೇ ಸನಾತನಿಗಳು ದೂರು ಮಾಡಿ ದೋಷ ಹುಡುಕುತ್ತಿದ್ದಾರೆ. ಆನೆ ಮೇಲೆ ಹೋಗುವುದನ್ನು ನೋಡಿ ನಾಯಿ ಹೊಗಳುವುದು ಸಹಜ. ಅದಕ್ಕಾಗಿ ಚಿಂತಿಸುವ ಅಗತ್ಯ ಇಲ್ಲ ಸ್ವಾಮಿ. ಗುರುವಾದರೋ ಕಾಯಕದಿಂದಲೇ ಜೀವನಕ್ತಿ ಎನ್ನುವ ತತ್ವದಲ್ಲಿ ವಿಶ್ವಾಸವಿರಿಸಿ ಅನುಭವ ಮಂಟಪದ ಕಾರ್ಯ ಬನ್ನಿ ಬನ್ನಿ, ಪ್ರಸಾದಗಳನ್ನು ಪ್ರಭು ಬಿಚ್ಚಳರು ಇಂದು ನನಗೊಂದು ಬಹುದೊಡ್ಡ ಜವಾಬ್ದಾರಿಯನ್ನು ವಹಿಸಿರುವರು. ಏನದು? ಈ ನಾಡಿನ ಪ್ರಧಾನಿಯ ಪಟ್ಟ. ಒಳ್ಳೆಯದೇ ಆಯ್ತಲ್ಲ ಸ್ವಾಮಿ. ನಾನು ಅದನ್ನು ಬಯಸಿರಲಿಲ್ಲ. ಬಯಸಿದವರು ಅನೇಕ ಜನ ಇರಬಹುದು. ಅದಕ್ಕೇನೀಗ? ನಾನು ಪ್ರಧಾನಿ ಎನ್ನುವ ವಿಷಯ ಅಂತವರಿಗೆ ಅಪಾರ ವೇದನೆಯನ್ನು ಉಂಟು ಮಾಡಿದೆ. ಆ ವೇದನೆಯನ್ನು ಮತ್ತೇನು ಅವಾಂತರ ಸೃಷ್ಟಿಸುವರೋ, ಎಲ್ಲಿ ಪ್ರಭುಗಳ ಮನಸ್ಸನ್ನು ಕೆಡಿಸುವರೋ. ಬಿಚ್ಚಳ ಈ ರಾಜ್ಯಕ್ಕೆ ಪ್ರಭು, ನನಗೆ ಅಣ್ಣ. ಅವರು ಏನೆಂದು ನಿಮಗಿಂತಲೂ ನನಗೆ ಚೆನ್ನಾಗೇ ಗೊತ್ತು. ಪ್ರಭು ತಮಗೆ ಸರಿಕೊಂಡದ್ದನ್ನಷ್ಟೇ ಮಾಡುವುದು. ಇಲ್ಲ, ನಿನಗೆ ರಾಜರ ಹೊರಮುಖ ಮಾತ್ರ ಗೊತ್ತು. ಅಧಿಕಾರದ ಹಪಾಹಪಿಯುಳ್ಳವರಿಗೆ ಹಲವು ಮುಖಗಳು. ನಾಳೆ ರಾಜರ ಅವಿಶ್ವಾಸಕ್ಕೆ ಮಹಾಮನೆ ಬಲಿಯಾಗಬಾರದು. ಪ್ರಧಾನಿಯಾಗಿ ಮಾಡುವುದಕ್ಕಿಂತಲೂ ಅನುಭವ ಮಂಟಪದ ಸದಸ್ಯನಾಗಿ ಮಾಡಬೇಕಾದ ಕಾರ್ಯಗಳು ಸಾಕಷ್ಟಿವೆ. ಕೊಟ್ಟ ಕುದುರೆಯನ್ನೇರನರಿಯದೆ ಮತ್ತೊಂದು ಕುದುರೆಯನ್ನೇರ ಬಯಸುವವರು ವೀರರೂ ಅಲ್ಲ, ಧೀರರೂ ಅಲ್ಲ. ಇದು ಕಾರಣ ನೆರಮೂರು ಲೋಕವೆಲ್ಲವೂ ಹಲ್ಲನವ ಹೊತ್ತುಕೊಂಡು ತೊಳಲುತ್ತಾ ಇದ್ದಾರೆ. ಸುರೇಶ್ವರನೆಂಬ ಲಿಂಗವ ನವರೆಕ್ಕಬಲ್ಲನು. ಇಲ್ಲ, ನಾನು ಆ ಕುದುರೆಯನ್ನ ಎಂದೂ ಬಯಸಿದವನಲ್ಲ. ಅದನ್ನೇರಲು ಸಮರ್ಥನೂ ಅಲ್ಲ. ಆದರೆ ಈ ರಾಜಕೀಯ ಜಂಜಾಟದಲ್ಲಿ ಸಿಕ್ಕು ಮತ್ತೆಲ್ಲಿ ಸ್ಥಾವರ ಆಗುವೆ ಎನ್ನುವ ಯೋಚನೆ ಅಷ್ಟೇ. ನಾಳೆ ಬಗ್ಗುವುದು ನಮಗಿಂದೇ ಬರಲಿ, ಇಂದು ಬಗ್ಗುವುದು ನಮಗೀಗಲೇ ಬರಲಿ. ಇದಕ್ಕಾರಳುವರು ಜಾತಕ್ಕೆ ಮರಣ ದುರ್ವಾಮಿ ಎಂಬುದಾಗಿ ನಮ್ಮ ಕೂಡಲ ಸಂಗಮ ದೇವರು ಬರೆದ ಬರಹವ ತಪ್ಪಿಸುವರೇ ಅಧಿಕಾರಿಗಳಿಗಲವಲ್ಲ ಎಂದ ನೀವೇ ಈಗ ಹಿಂಜರಿಯುವುದು ತರವಲ್ಲ. ಆದರೂ ಅನುಭವ ಮಂಟಪದ ಕಾರ್ಯಗಳ ಬಗ್ಗೆ ಅನುಭವ ಮಂಟಪದ ಕಾರ್ಯಗಳೊಂದಿಗೆ ಅರಸರು ನೀಡಿರುವ ಜವಾಬ್ದಾರಿಯನ್ನು ಸಹ ಲಿಂಗ ಪೂಜೆಯನ್ನು ನಂಬಿ ನಿನ್ನ ಕಾಯಕವನ್ನು ಮುಂದುವರಿಸುತ್ತದೆ. ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗನಂತೆ ಎನ್ನ ಬಾಳುವೆ. ಸಂಸಾರ ಸಂಗಮ ಬಿಡದು ನೋಡಲಿನ ಮನವು ನೀನಾಯಿತನವ ಮಾಡಿಕೋ ತನ ಸಂಗಮ ದೇವಯ್ಯ ನಿಮ್ಮ ಧರ್ಮ ಕೂಡಲ ಸಂಗಮ ದೇವಯ್ಯ ನಿಮ್ಮ ಧರ್ಮ ನಿಮ್ಮ ಧರ್ಮ